ದೇಶನೂರು ಗ್ರಾಮಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಗಲಾಟೆ ಮಾಡ್ತಾ ಇದ್ದವರನ್ನ ವಾಪಸ್ ಕಳಿಸಿದ್ದಾರೆ ಪಿಎಸ್ಐ. ಸ್ಥಳದಲ್ಲಿ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದು ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ದೇಶನೂರು ಗ್ರಾಮದಲ್ಲಿ ಈಗ ಪೊಲೀಸರು ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸ್ಥಳದಲ್ಲಿ 3 ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಘಟನೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಎರಡು ಸಮುದಾಯಗಳ ನಡುವೆ ನಡೆದಂತ ಗಲಾಟೆ ಸದ್ಯ ತೀವ್ರ ವಿಕೋಪಕ್ಕೆ ಹೋಗಿರುವಂತದ್ದು. ಸದ್ಯ ಸದಾಶಿವ್ ಭಜಂತ್ರಿ ಎಂಬುವರ ಮನೆ ಮೇಲೆ ಕಲ್ಲು ತೂರಾಟ ಕೂಡ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ದೇಶನೂರ್ ಅನ್ನೋ ಒಂದು ಗ್ರಾಮದಲ್ಲಿರುವಂತದ್ದು. ಸದ್ಯ ಇದೇ ಒಂದು ಸ್ಥಳದಲ್ಲಿ ಗಲಾಟೆ ಆಗಿರುವಂತದ್ದು. ನಾನು ಮೊದಲಿಗೆ ತೋರಿಸುವ ಏನು ವಾಲ್ಮೀಕಿ ಏನು ಭವನ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸರ್ವೆ ಕಾರ್ಯ ಆರಂಭ ಆಗಿತ್ತು. ಆ ಒಂದು ಸರ್ವೆ ಕಾರ್ಯಕ್ಕೆ ಸದಾಶಿವ್ ಭಜಂತ್ರಿ ಎಂಬುವರು ವಿರೋಧವನ್ನ ಕೂಡ ಇಲ್ಲಿ ಮಾಡಿದ್ರು. ಅದಕ್ಕಾಗಿ ಅವರ ಮನೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಸದ್ಯ ಇರುವಂತದ್ದು. ಸದ್ಯ ಘಟನಾ ಸ್ಥಳಕ್ಕೆ ಈಗಾಗಲೇ ಬೆಳಗಾವಿಯ ಎಸ್ಪಿ ಏನು ಕೆ ರಾಮರಾಜನ್ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಿರುವಂತದ್ದು. ಪರಿಸ್ಥಿತಿಯನ್ನ ಹತೋಟಿಗೆ ತಗುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ನೋಡಬಹುದು ಎಲ್ಲೆಂದರಲ್ಲಿ ಕೂಡ ಕಲ್ಲು ಬಿದ್ದಿರುವಂತದ್ದು. ಜೊತೆಗೆ ಇಲ್ಲಿ ಶೌಚಾಲಯವನ್ನ ಕೂಡ ಒಡೆದು ಹಾಕಿದ್ದಾರೆ. ಜೊತೆಗೆ ಮೀನಿನ ಬಲೆಯನ್ನು ಕೂಡ ಹರಿದು ಹಾಕಿರುವಂತಹ ಘಟನೆ ಕೂಡ ಸದ್ಯ ನಡೆದಿರುವಂತದ್ದು ಗಮನಿಸಬಹುದು. ಈ ಒಂದು ಘಟನೆ ಇಲ್ಲಿ ನಡೆದಿರುವಂತದ್ದು. ಎರಡು ಸಮುದಾಯಗಳ ನಡುವೆ ಈ ಒಂದು ಘಟನೆ ಕೂಡ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ನೇಸರ್ಗಿ ಪೊಲೀಸರು ಇರಬಹುದು ಅಥವಾ ಬೆಳಗಾವಿ ಜಿಲ್ಲೆ ವಿವಿಧ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಬಂದು ಭೇಟಿ ನೀಡುವಂತಹ ಕೆಲಸವನ್ನ ಕೂಡ ಈಗ ಮಾಡಿರುವಂತದ್ದು. ನಾನು ಒಳಗಡೆ ಮನೆಯಲ್ಲಿ ಕೂಡ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಆ ಒಂದು ದೃಶ್ಯವನ್ನ ಕೂಡ ತೋರಿಸುವಂತಹ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಸದ್ಯ ಇದು ಸದಾಶಿವ್ ಭಜಂತ್ರಿ ಎಂಬುವರ ಮನೆ. ಇಲ್ಲಿ ಎರಡು ಸಮುದಾಯಗಳ ನಡುವೆ ನಡೆದಂತಹ ಗಲಾಟೆ ಕೂಡ ಇಲ್ಲಿ ಗಮನಿಸಬಹುದು. ಕುಟುಂಬಸ್ಥರು ಕೂಡ ಇಲ್ಲಿ ಒಳಗಡೆ ಏನು ಇರುವಂತದ್ದು ಸಲಿಕೆ ಬಿದ್ದಿದೆ, ಜೊತೆ ಕಲ್ಲುಗಳು ಬಿದ್ದಿದೆ ಮತ್ತು ಮನೆಯನ್ನ ಕೂಡ ಇಲ್ಲಿ ಒಡೆದು ಹಾಕಿರುವಂತದ್ದು. ಒಳಗಡೆ ಇರುವಂತಹ ಪಾತ್ರೆಗಳು ಕೂಡ ಚಿಲ್ಲಾಪಿಲ್ಲಿ ಆಗಿರುವಂತದ್ದು. ಸಂಕ್ರಾಂತಿ ಸಂಭ್ರಮದಲ್ಲಿ ಇದ್ದಂತಹ ಮನೆಯ ಮೇಲೆ ಈಗ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಮಾದಲಿಯನ್ನ ಅಂದ್ರೆ ಸಂಕ್ರಾಂತಿ ಇರುವ ಹಿನ್ನೆಲೆಯಲ್ಲಿ ಮಾದಲಿಯನ್ನ ಮಾಡ್ತಿರುವಂತಹ ಕುಟುಂಬದ ಮೇಲೆ ಏಕಾಏಕಿ ದಾಳಿಯನ್ನ ಕೂಡ ಮಾಡಿರುವಂತದ್ದು. ಹಾಗಾಗಿ ಮನೆಯಲ್ಲಿ ತುಂಬಾ ಏನು ಕಲ್ಲುಗಳು ಬಿದ್ದವೆ, ದೊಡ್ಡ ದೊಡ್ಡಂತಹ ಕಲ್ಲುಗಳನ್ನು ಕೂಡ ಎಸೆಯಲಾಗಿರುವಂತದ್ದು. ಭಾಗದಲ್ಲಿ ಕೂಡ ನಾನು ತೋರಿಸುವಂತ ಕೆಲಸವನ್ನು ಕೂಡ ಮಾಡ್ತೇನೆ. ಮೇಲ್ಭಾಗದಲ್ಲಿ ಇರುವಂತಹ ಹಂಚುಗಳನ್ನ ಕೂಡ ಒಡೆದು ಹಾಕಿರುವಂತದ್ದು. ಹಾಗಾಗಿ ನಮಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಆರೋಪನ ಈ ಕುಟುಂಬಸ್ಥರು ಮಾಡ್ತಿರುವಂತದ್ದು. ಆದ್ರೆ ಗಲಾಟೆ ಮಾಡಿದಂತ ಮತ್ತೊಂದು ಸಮುದಾಯ ಹೇಳುವುದು ಕೂಡ ಬೇರೆ. ಇಲ್ಲಿ ಇವರು ಅಕ್ರಮವಾಗಿ ಇದ್ದಾರೆ, ಹಾಗಾಗಿ ನಮಗೆ ವಾಲ್ಮೀಕಿ ಸಮುದಾಯವನ್ನ ಕಟ್ಟೋಕೆ ಬಿಡೋದಿಲ್ಲ ಅನ್ನೋ ಒಂದು ಆರೋಪವನ್ನು ಅವರು ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿ ಪೊಲೀಸ್ ಏನು ಕಾನೂನನ್ನ ಕೈಗೆ ಎತ್ಕೊಳ್ಳೋಕೆ ಇವರಿಗೆ ಯಾರು ಅವಕಾಶವನ್ನ ಕೊಟ್ಟರು, ಈ ರೀತಿಯ ಹಲ್ಲೆಗೆ ಯಾರು ಇವರಿಗೆ ಅವಕಾಶವನ್ನ ಕೊಟ್ಟರು ಗಮನಿಸಬಹುದು. ಕುಟುಂಬಸ್ಥರು ಕೂಡ ಇಲ್ಲಿ ಕಣ್ಣೀರನ್ನ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ವಾಲ್ಮೀಕಿ ಸಮುದಾಯದ ಏನು ಸಭಾಭವನವನ್ನ ಅಥವಾ ಮೂರ್ತಿನ ಪ್ರತಿಷ್ಠಾಪನೆ ಮಾಡಲಿ ಅನ್ನೋದು ಕೂಡ ಈ ಕುಟುಂಬಸ್ಥರ ಆರೋಪ ಏನು ಒಂದು ಒತ್ತಾಯ ಕೂಡ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೇವೆ, ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಹೇಳಿದ್ದಾರೆ. ಕಲ್ಲು ತೂರಿದವರು ಯಾರು ಅಂತ ಹೇಳಿ ತನಿಖೆಯನ್ನ ಮಾಡ್ತಾ ಇದ್ದೇವೆ, ವಿಡಿಯೋವನ್ನ ಪರಿಶೀಲಿಸ್ತೀವಿ, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ. ನೇಸರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಯಾರಿದಲ್ಲಿ ಹಲ್ಲೆ ಮಾಡಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಎಸ್ಪಿ ಹೇಳಿದ್ದಾರೆ. ಏನೆಲ್ಲ ಘಟನೆಗಳು ಆಯ್ತು ಅನ್ನೋದ್ರ ಬಗ್ಗೆ ಅವರನ್ನೇ ಕೂಡ ಕೇಳ್ತೀನಿ. ಅಮ್ಮ, ಏನಾಯ್ತಂತ? ನಾವ್ ಸರ್ ಒಳಗ್ರಿ ಮಾದಲಿ ಮಾಡತ್ತೀನ್ರಿ ಸರ್. ಅವ್ರ ನಮ್ಮ ಮನ್ಯಾನವ್ರಿ ನಮ್ಮ ಹುಡುಗರಿಗೆ ಬಲಿ ಬಿಡ್ಸತ್ರಿ ಸರ್. ಬಲಿ ಬಿಡ್ಸತ್ನ ಸರ್. ನಮ್ಮ ಮನಿ ತಕ್ಕ ಬಂದ್ರಿ ಮಾಪ್ ತಗೋತ್ರಿ ಸರ್. ಯಾಕ್ರಿಪ್ಪ ಹಿಂಗ್ ಮಾಪ್ ತಗೋತಾರ ಅಂತ ಕೇಳ್ರಿ ಸರ್. ನನ್ನ ಅನ್ಕೊಡಂದ್ರ ಎಲ್ಲ ಅಷ್ಟ ಅನ್ಕೊಡಂದ್ರ ಬಂದ ಬಾಯಿ ಇದು ಮಾಡಾಕತ್ರಿ ಸರ್. ಅವ್ರ ನಾವೇನಂದ್ ಇಷ್ಟ ಯಾಕಪ್ಪ ಏನ ನೀವ್ ನೋಡ್ರಿಪ್ಪ ಮತ್ತೆ ತಿಥಿ ಐತ್ರಿ, ನಾವು ಮಾದಲಿ ಮಾಡತ್ತವ, ನಾ ಏನ್ ಅದಕ್ ಬಾಡಿತನ್ ಬಾ ಅಂತ ನಡೆದವ್ರಿ ನಾವ್ ಅಂತ ಏನ್ರಿ ಸರ್. ಇಲ್ಲ ಮತ್ ನೀ ಬೋಸಡೆ ನಿಂದ ಐತಿ ಬಾ ಅಂದ್ರ ಬಡಿಗೆ ತಗೊಂಡ್ ಬಡದ್ರಿ ಸರ್. ಹೊರಗ್ರಿ ಹೊರಗ್ ಬಡಿ ಒಳಗ್ ಬಂದ್ರಿ ಸರ್. ಅದ್ರ ನಮ್ಮ ಮನ್ಯಾನವ್ರು ಒಳಗ್ ಬಂದ್ರಿ ಸರ್. ಅವ್ರು ಯಾಕೆ ಅವ್ರು ಬಡಿತಾರೆ? ಇವ್ರ ನಮ್ಮ ಜಾಗ ಅವ್ರ ಎಷ್ಟಿ ನಮ್ಮದಂತಾರಿ ಸರ್. ಜಾಗ ರೀ ನಮ್ಮದಂತ ನಾನ್ರಿ ಸರ್. ಇಲ್ಲೇ ನಮ್ ಬಾಗಲ್ ತಕ ಬಂದ್ರಿ ಸರ್. ನಾವೇನು ಅವ್ರ ತಕ ಮನಿ ತಕ ನಾವೇ ಹೋಗಿಲ್ರಿ ಸರ್. ನಾವ್ ಹೋಗೋದಕ್ಕೆ ಸರ್ ನಮ್ ಬಂದ್ ಬಡಿಗೆ ತಗೊಂಡ್ ಬಡಿಗೆ ತಗೊಂಡ್ ಬಡಿಯೋದು ಕಲಿ ತಗೊಂಡ್ ಯಾಕತ್ರಿ ಸರ್. ನಮಗೆ ಯಾರು ನ್ಯಾಯ ಕೊಡಾರ ಸರ್. ಸರ್
ನಾವ್ ಎಷ್ಟು ಸಸರವಾಗುತ್ತ ಮನ್ಯಾಗ ಇರ್ತಾವ ಸರ್. ನಾವ್ ಯಾರ್ದಾರು ಹೇಳ್ರಿ ಸರ್, ನಾವ್ ನಾಲ್ಕು ಮಂದಿ ಸರ್, ನಮ್ಮನೆ ಯಾರು ಇಲ್ರಿ ಸರ್. ಇಷ್ಟ ನೋಡ್ರಿ ಸರ್. ಸಂಕ್ರಾಂತಿ ಮನೆ ಬೇರೆ ಬೇರೆ ಮನೆಗಳ ಸಂಕ್ರಾಂತಿ ನಮ್ಮ ಮನಿ ಬಾಗಿಲ್ ತಕ ಬಂದಾರ ಸರ್. ನಾವ್ ಯಾರ ಮನೆಗೂ ಹೋಗಿಲ್ರಿ ಸರ್. ಒಳಗೆಲ್ಲ ಬಂದಾರ ಸರ್. ನಾ ಮನೆ ಎಲ್ಲ ಮಾಡದ್ರಿ ಸರ್. ಅವ್ರ ಮನೆಗೆ ಕೇಳಿಲ್ರಿ. ಯಾಕಪ್ಪ ಎಲ್ಲ ಬಂದ್ರೆ ಕರೆ ಸರ್. ಎಲ್ಲ ಆಸೆ ಹೋದ್ರಿಲ್ರಿ ಸರ್. ಒತ್ತಾಯ ಮಾಡ್ತೀಯಮ್ಮ? ನಾವ್ ಏನ್ ಸರ್, ಏನು ಒತ್ತಾಯ ಮಾಡ್ತಿ ಪೊಲೀಸರಿಗೆ? ನಾವ್ ಏನು ಒತ್ತಾಯ ಮಾಡಿಲ್ಲ ಸರ್. ಯಾವ ಪೊಲೀಸರು ಮಾಡಿಲ್ಲ ಸರ್, ಯಾರಿಗೂ ಎದುರು ಮಾಡಿಲ್ಲ ಸರ್. ಈ ಆ ಯಜಮಾನ್ರು ಕೂಡ ಇರುವುದು, ಅವರನ್ನು ಮಾತಾಡ್ತೀನಿ. ಸರ್ ಏನಾಗೈತಿ ಹಂಗೆ? ಇದು ಸರ್ ರೀ ನಮ್ಮ ಮನಿ ಮಗ್ಲಕರಿ ಸರ್. ನಮ್ದು ನಮ್ಮ ಮಗಳದ್ದು ಜಾಗ ಐತ್ರಿ ಸರ್. ನಮ್ದು ಒಂದು ಜನತಾ ಮನಿ ಪ್ಲಾಟ್ ಐತ್ರಿ ಸರ್. ನಮ್ಮ ಮಣಿಮೂಟ ಬಂದಿಕ್ಯಾರ ಸರ್. ಅವರು ನಮ್ಮ ಬಾಕಲ ಮಠನ ಮಾಪ್ ಹಿಡಿದ್ರಿ ಸರ್. ಇಲ್ಲಪ್ಪ ನಿಮ್ದು ಇಲ್ಲೇ ಗೈರ್ಯಾನ್ ಜಾಗದೊಳಗ ನಿಮ್ದು ಬರ್ತೈತಿ, ಈಗಾಗಲೇ ಅದನ್ನ ಜಾಗ ಕ್ಯಾನ್ಸಲ್ ಮಾಡಿದಾರು. SC ಮನಿ ಬಿಟ್ಟಕ್ಯಾರ ST ಇದ್ದಲ್ಲಿ ಕೊಡ್ರಿ ಅಂತೇಳಿ ನಾವು ಒಂದು 20 ಲೀಟರ್ ಕಳಿಸಿದ್ವಿ ಸರ್. ಕಳಿಸಿದ ಸಂಬಂಧ ರೀ ಅವ್ರು ಏನ್ ಹೇಳಿದ್ರು ಸರ್, ಅಲ್ಲಿ ಒಂದು ಒಟ್ಟ ಅವ್ರ ಪೂಜೆ ಮಾಡಕಂತ ಒಟ್ಟ ಬಂದಿಲ್ಲ ಸರ್. ಮೊನ್ನೆ ಅದು ವಾಲ್ಮೀಕಿ ಜಯಂತಿ ದಿವಸ ರೀ ಸರ್ ಬಂದ್ರ ಸರ್. ಅವತ್ತ ಮಾಡ್ರಿ ಮಣಿ ತುಂಬ ಮ್ಯಾಲ ಪಟಾಕ್ಷಿ ಹಚ್ಚಿ ಹೋಗಾರ ಸರ್. ನಾವ್ SC ಮಂದಿ ಎಲ್ಲಿ ಸ್ಟೇಷನ್ಗೆ ಹೋಗೋಣ ಅಂತೇಳಿ ಗಪ್ ಉಳಿದಿವ್ರಿ ಸರ್. ಇವತ್ ಏನ್ ಮಾಡಿದ್ರು ಸರ್, ಇವ್ ಗಂಗಾಧಾರ ಅಂತೇಳಿ ಒಬ್ರಿ ಸರ್, ಹನುಮಂತ್ ಅಂತೇಳಿ ಒಬ್ರಿ ಸರ್, ಮೊರೇದವ್ರ ಸರ್, ಸದಿಯಪ್ಪ ಬೋರಪ್ಪ ತಳವಾರ್ ಒಬ್ರಿ ಸರ್, ಮತ್ತ ಬೋರಪ್ಪ ತಳವಾರ್ ಒಬ್ರಿ ಸರ್, ಬಸವರಾಜ್ ಮಾರ್ಯಾಳ್ ಅಂತ ಹೇಳ್ಯಾರ ಸರ್. ಅವ್ ಬಂದವನ ಸರ್ ಪೊಲೀಸ್ ಸ್ಟೇಷನ್ದವ್ರಿ ಮೇಡಮ್ ಅವ್ರಿಗೆ ಕಲ್ಲು ಒಗದ್ರಿ ಸರ್, ನಮಗೂ ಒಗದ್ರಿ ಸರ್. ನಾವು ಹಂಚಿಕೆ ಯಾರ ಕದ ಹಾಕೊಂಡಿವ್ರಿ ಸರ್. ಅವ್ರು ಹೇಳತ್ತಿದ್ರು, ನಮ್ ಮಾತಾಡತ್ತಿದ್ರಲ್ಲಿ ನೀವು ಮೂರ್ತಿ ಕಲ್ಲು ಹೋಗುದ್ರಿ ಅನ್ನತ್ತಿದ್ರು, ನಿಜಾನ? ನಾವು ಮೂರ್ತಿ ಕಲ್ಲು ಒಗದಿಲ್ರಿ ಸರ್. ಮೂರ್ತಿ ಅದರ ಪೈಕಿ ನಾವು ಹೋಗಿಲ್ಲ ಸರ್. ನಮ್ಮ ಜಾಗ ಬಿಟ್ರಿ ನಮ್ಮ ಇಡುವೆದಾಗ ಅವ್ರ ಕಡೆ ಒಂದ ತೋರಿಸಲ್ಲ ಸರ್. ಆ ಮೂರ್ತಿಗೆ ನಮಗ ಏನು ಸಂಬಂಧ ಇಲ್ಲ ಸರ್. ಆದ್ರೆ ಏನ್ರಿ ಅವ್ರಿಗೆ ನಮಗೇನ ರಿಕ್ವೆಸ್ಟ್ ಕೊಡುದಂದ್ರಿ, ನಾವು DC ಅವ್ರಿಗೆ, ತಹಸೀಲ್ ಅವ್ರಿಗೆ, ಸರ್ಕಲ್ ಅವ್ರಿಗೆ ಏನ್ ಹೇಳುದ್ರಿ, ನಮ್ಮಂತಲ್ಲಿ ಅವ್ರ ಇಲ್ಲಿ ಮನಿ ಮಗ್ಗಲ್ಗ ಬಂದ ಕಂಟ್ರಿ ಸೇರೆ ಮಾರ್ತಾರ ಸರ್. ನಮ್ ಕಡೆ ಅವ್ರ ಪೇಪರ್ದ ಹಾಕಿದ್ದು 4 ಮಂದಿ ಒದಾವ್ರಿ ಸರ್. ಇಲ್ಲಿ ಅಂತ ಉದ್ದೇಶ ಮಂದಿ ನಮಗ ಇಲ್ಲಿ ಹಾಕಾಕ್ ಹೋಗ್ಬೇಡ್ರಿ ಸರ್. ಅವ್ರ ST ಸಮಾಜ ಎಲ್ಲೈತಿ ನೋಡ್ರಿ, ಅಲ್ಲಿ ಗುಡಿ ಇದನ್ನ ಮಾಡ್ರಿ ಅಂತ ಹೇಳಿ ನಾವು ಇದನ್ನ ಬೇಡ್ಕೊಳ್ದ್ರಿ. ಇದು ಇಲ್ಲಿರುವಂತ ಕುಟುಂಬಸ್ಥರು ಹೇಳ್ತಿರುವಂತದ್ದು. ನಮಗೆ ಅಂದ್ರೆ ST ಸಮುದಾಯ ಏನ್ ಎಲ್ಲಿದೆ ಅಲ್ಲಿ ವಾಲ್ಮೀಕಿ ಸಮುದಾಯದ ಏನು ಸಭಾಭವನವನ್ನ ಅಥವಾ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ಲಿ ಅನ್ನೋದು ಕೂಡ ಈ ಕುಟುಂಬಸ್ಥರ ಆರೋಪ, ಏನು ಒಂದು ಒತ್ತಾಯ ಕೂಡ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಾಂತೆ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇವತ್ತು ಸುಮಾರು ಒಂದು 3 ರಿಂದ 3:30 ಗಂಟೆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ನೈಸರ್ಗಿಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ದೇಚನೂರ್ ಗ್ರಾಮದಲ್ಲಿ ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಇದೆ. ಅಲ್ಲಿ ವಾಲ್ಮೀಕಿ ಭವನ ಕಟ್ಟೋಣ ಅಂದ್ರೆ ಹೋಗಿ ಲೋಕಲ್ ಲೀಡರ್ಸ್ ಸರ್ವೆ ಮಾಡುವ ಸಂದರ್ಭದಲ್ಲಿ ಕಲ್ತೂರಾಟ ಆಗಿರೋದಾಗಿ ನಮಗೆ ಕಂಪ್ಲೇಂಟ್ ಬಂತು. ಕಂಪ್ಲೇಂಟ್ ಬಂದಾದ್ಮೇಲೆ ಇಲ್ಲಿ ಸ್ಥಳಕ್ಕೆ ಬಂದಿದ್ದೀನಿ. ಸ್ಥಳ ಪರಿಶೀಲನೆ ಮತ್ತು ವಿಚಾರಣೆ ಲೋಕಲ್ ಲೀಡರ್ಸ್ ಜೊತೆ ಮಾತಾಡಿ ಏನು ನಡೀತಾ ಇದೆ, ಏನಕ್ಕಾಗಿದೆ ಅಂದ್ರೆ ವಿಚಾರಣೆ ನಡೀತಾ ಇದೆ. ಸೊ ಕಂಪ್ಲೇಂಟ್ ತಗೊಂಡು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಬೆಳಗಾವಿಯಲ್ಲಿ 2 ಸಮುದಾಯಗಳ ನಡೆದಂತ ಘಟನೆ ತೀವ್ರ ವಿಕೋಪಕ್ಕೆ ಹೋಗಿರುವಂತದ್ದು. ಸದ್ಯ ಒಂದು ಸಮುದಾಯದ ಏನು ಮನೆ ಮೇಲೆ ಆ ಕಲ್ಲು ತೂರಾಟವನ್ನ ಮಾಡಿರುವಂತದ್ದು. ಸದ್ಯ ಕುಟುಂಬಸ್ಥರು ಕೂಡ ಕಣ್ಣೀರನ್ನ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಸದಾಶಿವ್ ಭಜಂತ್ರಿ ಎಂಬುವರ ಮನೆ ಮೇಲೆ ಕಲ್ಲು ತೂರಾಟ ಆಗಿರುವಂತದ್ದು. ಏನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ದೇಶನೂರ್ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕಲ್ಲುಗಳಿರ್ಬೋದು, ಸಲಿಕೆಗಳಿಂದ ಇಲ್ಲಿ ಏನು ಈ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಕೂಡ ಈ ಕುಟುಂಬಸ್ಥರು ಮಾಡ್ತಿರುವಂತದ್ದು. ನೋಡಬಹುದು ಯಾವ ರೀತಿ ಚೆಲ್ಲಾಪಿಲ್ಲಿಯಾಗಿ ಇಲ್ಲಿ ವಸ್ತುಗಳು ಬಿದ್ದಿದೆ, ದಿನ ಬಳಕೆ ವಸ್ತುಗಳನ್ನು ಕೂಡ ಹಾಳು ಮಾಡಲಾಗಿದೆ. ಜೊತೆಗೆ ಏನು ಸಂಕ್ರಾಂತಿ ನಿಮಿತ್ತ ಮಾದಲಿಯನ್ನ ಮಾಡಬೇಕು ಅನ್ನೋ ಕುಟುಂಬಸ್ಥರು ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ರು, ಅದನ್ನು ಕೂಡ ಹಾಳು ಮಾಡಿರುವಂತದ್ದು. ಜೊತೆಗೆ ಮೇಲ್ಭಾಗದಲ್ಲಿ ಇರುವಂತಹ ಹಂಚನ್ನ ಕೂಡ ಒಡೆದು ಹಾಕಿ ಅಲ್ಲಿ ಕಲ್ಲುಗಳನ್ನ ಎತ್ತಿ ಹಾಕಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಹಾಗಾಗಿ ನಮಗೆ ನ್ಯಾಯ ಕೊಡಬೇಕು ಅನ್ನೋ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಾಂತೆ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.